ನಮ್ಮ ಹಿರಿಯರೆಲ್ಲ ಹಿಂದೆ ಒಂದು ದೈವವನ್ನು ನಂಬುವಾಗ ಒಂದು ಮರದ ಅಡಿಯಲ್ಲಿ ದೈವದ ಹೆಸರು ಹೇಳಿ 2 ಕಲ್ಲ 3 ಕಲ್ಲ ಹಾಕಿದ್ರು, ಅದು ದೈವಗಳು ಅಂತ. ಇವತ್ತದಕ್ಕೆ ಗುಡಿ ಗೋಪುರ ಆಗಿದೆ, ಆರಾಧನೆ ಆಗ್ತಾಯಿದೆ. ಅದರ ಮೇಲೆ ನಂಬಿಕೆ ನಮ್ಮ ಹಿರಿಯರು ಇಟ್ಟಿದ್ರು, ಬರೀ ಕಲ್ಲಿನ ಮೇಲೆ. ಅದಕ್ಕೆ ಕೇಪಳ ಹೂವು ಹಾಕಿ ಒಂದು ಕಾಯಿ ಒಡೆದು ಅದನ್ನು ದೈವ ಅಂತ ನಂಬ್ಕೊಂಡು ಬಂದವರು. ಇವತ್ತು ಬಹಳ ದೊಡ್ಡ ವೈಭವದಲ್ಲಿ ಅದಕ್ಕೆ ಬ್ರಹ್ಮಕಲಶ ಎಲ್ಲ ಆಗ್ತಾಯಿದೆ. ಅದು ಬ್ರಹ್ಮಕಲಶ ಯಾರಿಗೆ ಆಗಬೇಕಂತ ಹೇಳಿದರೆ ನಮ್ಮ ಆತ್ಮತೃಪ್ತಿಗಾಗಿ, ನಮ್ಮ ಆತ್ಮಕ್ಕೆ ಆಗಬೇಕು. ನಂಬಿಕೆ ಭಾಳ ದೊಡ್ಡ ಶಕ್ತಿ. ನಂಬಿಕೆಗಿಂತ ದೊಡ್ಡ ಶಕ್ತಿ ಏನೂ ಅಲ್ಲ. ನಮ್ಮ ಅಪ್ಪ ಯಾರು ಅಂತ ಹೇಳೋದು ನಮ್ಮ ತಾಯಿ ಹೇಳಿದ್ದನ್ನು ನಾವು ನಂಬಲೇಬೇಕು. ಅದರಿಂದ ನಂಬಿಕೆ ಅದು ಯಾವಾಗಲೂ ದೊಡ್ಡ ಶಕ್ತಿ. ಇವತ್ತೇನು ನೀವು ಸಾಧನೆ ಮಾಡಿದಿರಿ ಶಾಂತಿನಿಕೇತನ, ಇದು ಬಹುಶಃ ಭಾಳ ದೊಡ್ಡ ರಾಜಕಾರಣಿಗೂ ಸಾಧ್ಯ ಆಗುವುದಿಲ್ಲ. ಹಿಂದೆಲ್ಲ ದೇವಸ್ಥಾನಗಳನ್ನು ಭಾಳ ಸನ್ಯಾಸಿಗಳು ನಿರ್ಮಾಣ ಮಾಡಿದ್ರಂತೆ. ಒಂದೊಂದು ಊರಿನಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಸನ್ಯಾಸಿಗಳ ಇತಿಹಾಸ ಇದೆ. ಸೊ ಶಾಂತಿನಿಕೇತನಗಳನ್ನು ನೀವು ಸ್ಥಾಪನೆ ಮಾಡುವಾಗ ಯಾರು ಮಾಡಿದಿರಿ, ಅದನ್ನು ಮುಂದುವರಿಸ್ಕೊಂಡು ಇಂದಿಗೂ ಬರ್ತಾ ಇದ್ದೀರಿ. ನೀವು ಅದರಲ್ಲಿ ಡಾಕ್ಟರ್ ರಾಜೇಶನ್ನು ನಿರ್ಮಾಣ ಮಾಡಿದಿರಿ, ಅದು ದೊಡ್ಡ ಸಾಧನೆ. ಅದು ಇವತ್ತು ಒಬ್ಬರು ಸಹಕಾರಿ ಇಲಾಖೆಯಲ್ಲಿ ಒಬ್ಬರು ಡಾಕ್ಟರೇಟ್ ಮಾಡೋದಂತ ಹೇಳಿದರೆ ಅದಕ್ಕೆ ಭಾಳ ಜ್ಞಾನ ಬೇಕು ಮತ್ತು ಅದರ ಬಗ್ಗೆ ಹೆಚ್ಚು ಅಭಿರುಚಿ ಬೇಕು. ಯಾಕಂತ ಹೇಳಿದರೆ ಸಹಕಾರಿ ನಮ್ಮ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೆಳೆದಷ್ಟು ಬೇರೆ ಕಡೆ ಬೆಳೀಲಿಲ್ಲ. ಅದರಷ್ಟು ಎತ್ತರವಾದ ಶಕ್ತಿ ಸಂಸ್ಥೆ ಇನ್ನೊಂದು ಬೇರೆ ವಿದೇಶದಲ್ಲಿ ಆಗಲಿಲ್ಲ. ನಮ್ಮ ಹಿರಿಯರು ಅದನ್ನು ಅಷ್ಟು ಎತ್ತರವಾಗಿ ಬೆಳೆಸಿದ್ದಾರೆ. ಅದನ್ನು ನೀವು ಇವತ್ತು ಕುಚ್ಚೂರಿನಲ್ಲಿ ಬೆಳೆಸಿ ತೋರಿಸಿದಿರಿ ಅಂತ ಹೇಳಿದರೆ ಅದರಷ್ಟು ದೊಡ್ಡ ಹೆಮ್ಮೆ. ನಿಮ್ಮ ಸಂಸ್ಥೆಗೆ ಒಂದು ದೊಡ್ಡ ಪ್ರಶಸ್ತಿ ಕೊಡಬೇಕು ಅಂತ ನನಗನ್ನಿಸ್ತದೆ. ಯಾಕಂದರೆ ಹಿಂದೆ ಕುಚ್ಚೂರಲ್ಲಿ ಮಾತ್ಕಲ್ ಮತ್ತು ಕುಚ್ಚೂರು ಕಂಬಳ 2 ಪ್ರಸಿದ್ಧವಾಗಿತ್ತು. ಅದರ ಒಟ್ಟಿಗೆ ಇನ್ನು ಮುಂದೆ ನಿಮ್ಮ ಶಾಂತಿನಿಕೇತನದ ಈ ಸಂಘಟನೆ ಅದು ಸ್ಥಿರವಾಗಿರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಯಾಕೆ ಅಂತ ಹೇಳಿದರೆ ಎಲ್ಲದಕ್ಕಿಂತ ನೋಡಲು ದೊಡ್ಡದು ಶಾಲೆ, ಕಾಲೇಜ್, ಯೂನಿವರ್ಸಿಟಿ ಅಲ್ಲ, ನಿಮ್ಮ ಜೀವನದ ಅನುಭವ. ನೀವೆಷ್ಟು ಅದರಲ್ಲಿ ಸೊಂದಿದ್ದೀರಿ, ಬೆಂದಿದ್ದೀರಿ ಅಥವಾ ಸಂಘಟನೆ ಮಾಡಿದ್ದೀರಿ, ಅದು ಭಾಳ ಮುಖ್ಯ. ನಿಮ್ಮ ಡಿಗ್ರಿ ಯಾರು ನೋಡೋದಿಲ್ಲ, ನೀವೇನು ಸಾಧನೆ ಮಾಡಿದ್ದೀರಿ. ಅದಕ್ಕೆ ಇಂಗ್ಲೀಷಿನ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಎ ಮ್ಯಾನ್ ಹೂ ಸಫರ್ಡ್ ಮಚ್ ಹೀ ನೋಸ್ ಮಚ್, ಎವ್ರಿ ಡೇ ಹೀ ಬ್ರಿಂಗ್ಸ್ ನ್ಯೂ ವಿಸ್ಡಮ್ ಅಂತ. ಸೊ ಇಲ್ಲಿ ಡಿಗ್ರಿಯವರದ್ದು ಲೆಕ್ಕ ಇಲ್ಲ. ಈಗ ಒಬ್ಬರು ಡಾಕ್ಟರೇಟ್ ಮಾಡಿರ್ಬೋದು, ಆದರೆ ಬಾಕಿಯವರು ಸಹ ಇದಕ್ಕೆ ಪೂರಕವಾದ ಸಂಘಟನೆಯನ್ನು ಮಾಡಿದ್ದಾರೆ. ಕುಚ್ಚೂರಿನ ಹೆಸರನ್ನು ಬೆಳೆಸುವಲ್ಲಿ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ನರೇಂದ್ರ ಅವರು ಇವತ್ತು ಪತ್ರಕರ್ತರ ಅಧ್ಯಕ್ಷರಾಗಿದ್ದಾರೆ. ನಾವು ಭಾಳ ವರ್ಷದಿಂದ ಹೆಬ್ರಿಯಲ್ಲಿ ಒಂದು ತಾಲೂಕು ಆಗಬೇಕು ಅಥವಾ ಅದರಿಂದ ತಹಶೀಲ್ದಾರ್ ಬೇಕು, ಕಾರ್ಕಳ ಹೋಗುವುದು ನಮಗೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ನಮ್ಮ ಲೀಡರ್ಸ್ ನಾಯಕರ ಹತ್ರ ಎಲ್ಲ ಬೇಡಿಕೊಂಡಿತ್ತು. ಬರ್ತಾ ಎಲ್ಲಿವರೆಗೆ ಅಂತ ಆಯ್ತು ಅಂತ ಹೇಳಿದರೆ, ನಾವು ನೇರವಾಗಿ ಇವತ್ತು ಹೋಗಿ ಅಲ್ಲಿ ಮಾತಾಡಿದರೆ ನಮ್ಮ ಕೆಲಸ ಆಗೋದಿಲ್ಲ. ನಾವು ಏಜೆಂಟ್ ಮುಖಾಂತರ ಹೋದರೆ ಬೇಗ ಆಗ್ತದೆ. ಯಾಕಂದರೆ ಅದಕ್ಕೆ ಈ ಕೆಲಸಕ್ಕೆ ಇಂತಿಷ್ಟು ಅಂತ ಒಂದು ನಿಯಮ ಮಾಡಿದ್ದಾರೆ. ಒಳ್ಳೆಯ ಆಡಳಿತ ಇದೆ ರಾಜ್ಯದಲ್ಲಿ, ಒಳ್ಳೆಯ ಮುಖ್ಯಮಂತ್ರಿಗಳಿದ್ದಾರೆ. ಆದರೆ ಈ ಸ್ಥಳೀಯ ಸಂಸ್ಥೆಯ ಕೆಲವು ಅಧಿಕಾರಿಗಳು ಜನರ ರಕ್ತವನ್ನು ಹೀರುವುದನ್ನು ನೋಡಿ ಸಹಿಸಲಿಕ್ಕಾಗೋದಿಲ್ಲ. ನಾಳೆ ಎಲ್ಲ ನಮ್ಮ ಜನರ ಹತ್ರ ನಾನು ಅಲ್ಲಿ ಬರಲಿಕ್ಕೆ ಹೇಳಿದ್ದೇನೆ. ಒಂದು ದಿವಸ ಪ್ರತಿಭಟನೆ ಮಾಡೋಣ, ಈ ಬಗ್ಗೆ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ನಾವೆಲ್ಲ 30-40 ವರ್ಷದ ಹಿಂದೆ ಇಲ್ಲಿ ಈ ಪ್ರದೇಶದ ಕುಡುಬಿ ಜನಾಂಗದ ಬಗ್ಗೆ ಹೋರಾಟ ಮಾಡಿದವರು. ಇವತ್ತು ಕುಡುಬಿ ಜನಾಂಗದ ಬಗ್ಗೆ ಮಾನ್ಯ ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದೆ. ಮುಂದೆ ಹಿಂದುಳಿದ ಆಯೋಗದ ವರದಿ ಬಂದಾಗ ಕುಡುಬಿ ಜನಾಂಗಕ್ಕೆ ಭಾಳ ವಿಶೇಷ ಸವಲತ್ತನ್ನು ಸಿಗುವ ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಕರೆದು ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಶಾಂತಿನಿಕೇತನದ ಸದಸ್ಯರಿಗೆ ನಾನು ಪುನಃ ಒಮ್ಮೆ ನಿಮಗೆ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತು ಇವತ್ತು ಸನ್ಮಾನ ಮಂಡವರಿಗೆ ಮತ್ತು ಅತಿಥಿಗಳಿಗೆ ಎಲ್ಲ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.